ಹೋಲಿಸೋದಾಗಲಿ ಅಥವಾ ಅವರನ್ನು ಕೆಳಗಿಳಿಸಿ ಮಾತನಾಡೋ ಅಂಥದ್ದಾಗಲಿ ಇದು ಅಕ್ಷಮ್ಯ. ಹಾಗೆಯೇ ಸಿದ್ದರಾಮಯ್ಯನವರು ಅವರ ಬದುಕಿನಲ್ಲಿ ಹೋರಾಟಗಳ ಮೂಲಕನೇ ಬೆಳೆದು ಬಂದಿರತಕ್ಕಂಥವ್ರು, ಉತ್ತಮ ಆಡಳಿತಗಾರರು. ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಪ್ರೀತಿ ಇದೆ. ಆದರೆ ಅವರನ್ನು ಹೊಗಳೋ ನೆಪದಲ್ಲಿ ದೇವೇಗೌಡರನ್ನು ನೀವು ಸಲ್ಲದ ಪದಗಳಿಂದ ಮಾತನಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಸಹಿಸ್ಕೊಂಡು ಕೂತ್ಕೊಳ್ಳುವಂಥದ್ದಾಗಲಿ, ಕ್ಷಮಿಸುವಂಥ ಔದಾರ್ಯ ಈ ನಾಡಿನ ಜನಕ್ಕೆ ಇಲ್ಲ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಇನ್ನೇನಾದರೂ ಇದೇ ರೀತಿಯ ಮುಂದುವರೆದರೆ ಬಹುಶಃ ಅದಕ್ಕೆ ತಕ್ಕ ಉತ್ತರವನ್ನು ಈ ನಾಡಿನ ಜನ ಕೊಡ್ತಾರೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತಿದ್ದೆ. ಅಲ್ಲೊಬ್ಬರು ಮಾಜಿ ಮುಖ್ಯಮಂತ್ರಿ ಹೇಳ್ತಾ ಇದ್ರು, ಬಿಫೋರ್ ದೇವೇಗೌಡ ಅಂದರೆ ದೇವೇಗೌಡರನ್ನ ಇಂಚಿನ ಆಡಳಿತದಲ್ಲಿ ಮೀಸಲಾತಿನೇ ಇಲ್ಲದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು? ದೇವೇಗೌಡರು ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಾಗ, ರಾಜಕೀಯ ಮೀಸಲಾತಿ ಕೊಟ್ಟಾಗ ಭಾಳ ತಮಾಷೆಯಾಗಿ ಅವರು ಮಾಜಿ ಮುಖ್ಯಮಂತ್ರಿ ಹೇಳ್ತಾ ಇದ್ರು, ಊರಿನ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿರ್ತಾನೆ, ಅವನೀಗ ಮೀಸಲಾತಿ ಆಧಾರದ ಮೇಲೆ ನಿಲ್ಲಿಕ್ಕಾಗೋದಿಲ್ಲ, ಲೇಡಿ ರಿಸರ್ವ್ ಬಂದಿದೆ, ಏನು ಮಾಡಬೇಕು ಹಾಗೆ ಅಂತ ಹೇಳಿದಾಗ ಅವ್ರ ಮನೇಲಿ ಕೆಲಸ ಮಾಡುವಂಥ ರುದ್ರಿಯನ್ನು ತಂದು ಅವನು ಎಲೆಕ್ಷನ್ ನಿಲ್ಲಿಸ್ತಾನೆ. ರುದ್ರಿಗೆ ಎಡ್ಬಿಟ್ಲು, ಹಾಗಾಗಿ ಅವರು ರುದ್ರಮ್ಮ ಆದರು. ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಕ್ಕೆ ರುದ್ರಿ ಹೋಗಿ ರುದ್ರಮ್ಮ ಆದ್ರು. ಕೊನೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವೂ ಬಂತು, ಅಲ್ಲೂ ಕೂಡ ಲೇಡಿ ರಿಸರ್ವೇ ಬಂತು, ಆ ಜನಾಂಗಕ್ಕೆ ರಿಸರ್ವೇಷನ್ ಬಂತು. ಹಾಗಾಗಿ ರುದ್ರಮ್ಮನ್ನೇ ಆ ಊರಿನ ಗೌಡ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಮಾಡ್ತಾನೆ, ರುದ್ರಕ್ಕ ಆದರು. ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತೆ ಇದೇ ಜನಾಂಗದ ರಿಸರ್ವೇಷನ್ ಬಂದಿದ್ದರಿಂದ ಅವನಿಗೆ ನಿಲ್ಲಕ್ಕೆ ಆಗೋದಿಲ್ಲ. ಅದೇ ರುದ್ರಕ್ಕನ್ನು ಅವನು ಜಿಲ್ಲಾ ಪಂಚಾಯತ್ ನಿಲ್ಲಿಸ್ತಾರೆ. ಊರಿನ ಜನ ಎಲ್ಲರೂ ಸೇರಿ ಒಮ್ಮತದ ಆಯ್ಕೆ ಮಾಡ್ತಾರೆ. ಆ ರುದ್ರಿ ಹೋಗಿ ರುದ್ರಮ್ಮ ಹೋಗಿ ರುದ್ರಕ್ಕ ಹೋಗಿ ರುದ್ರಕ್ಕನವರು ಆದರು. ಇದು ದೇವೇಗೌಡರ ಶಕ್ತಿ. ತಳ ಸಮುದಾಯಗಳನ್ನು, ಹಿಂದುಳಿದ ಸಮುದಾಯಗಳನ್ನು, ಧ್ವನಿ ಇಲ್ಲದೆ ಇರುವಂಥ ಸಮುದಾಯಗಳನ್ನು, ಶೋಷಿತ ಸಮುದಾಯಗಳನ್ನು, ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ಔದ್ಯೋಗಿಕ ಪ್ರಾತಿನಿಧ್ಯ ಬೇಕು, ಅವರು ವಿದ್ಯಾವಂತರಾಗಬೇಕು, ಅವರು ಇವತ್ತು ಮುಂದುವರೆದಂಥ ಈ ಒಂದು ಸಮಾಜದಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಅವರು ಮುಂಚೂಣಿಯಲ್ಲಿ ಇರಬೇಕು ಹಾಗೆ ಅಂತೇಳಿ ಆಸೆಪಟ್ಟು ಅದಕ್ಕಾಗಿ ನೀತಿಯನ್ನು ತಂದಂಥವರು, ಹೋರಾಟ ಮಾಡಿದಂಥವರು ಮಾನ್ಯ ದೇವೇಗೌಡರು. ಬಹುಶಃ ಈ ರಾಜ್ಯದಲ್ಲಿ ಯಾರಾದರೂ ಬಸವಣ್ಣವ್ರನ್ನ, ಅಂಬೇಡ್ಕರ್ರನ್ನ ಪ್ರತಿಪಾದಿಸಿ ಅವರನ್ನು ಅಳವಡಿಸ್ಕೊಂಡು ಅವರ ತತ್ವ ಮೌಲ್ಯ ಆದರ್ಶಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಆಡಳಿತದಲ್ಲಿ ಬಹುಶಃ ಅದು ನಾಡು ಮತ್ತು ರಾಷ್ಟ್ರದಲ್ಲಿ ಅದು ದೇವೇಗೌಡರಿಂದ ಮಾತ್ರ ಆಗಿರುವಂಥ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಮಗೆ ಕಾವೇರಿ ನೀರಿನ ಹಕ್ಕನ್ನು ಕೊಡಬೇಕು ಅಂತೇಳಿ, ಮೇಕೆದಾಟು ಹಕ್ಕನ್ನು ಕೊಡಬೇಕು ಅಂತೇಳಿ, ಇವತ್ತು ಕೃಷ್ಣ ಮೇಲ್ದಂಡೆಯಲ್ಲಿ ಏನು ನಾವು ಕಾವೇರಿ ಬೇಸಿನ್ ಮತ್ತು ಕೃಷ್ಣ ಬೇಸಿನ್ ಅಂತೇಳಿ ಕರಿತೀವಿ, ಕೃಷ್ಣ ಬೇಸಿನಲ್ಲಾಗಿರುವಂಥ ಅನ್ಯಾಯ, ನಮ್ಮ ಈ ಹಳೆ ಮೈಸೂರು ಭಾಗಕ್ಕಾಗಿರುವಂಥ ನ್ಯಾಯ ಕೊಡಬೇಕು ಹಾಗೆ ಅಂತ ಕೇಳ್ತಾ ಇರುವಂಥವ್ರು ದೇವೇಗೌಡರು. ಇಂಥ ಒಬ್ಬ ಮಹೋನ್ನತ ನಾಯಕನನ್ನು 93-94 ಇಳಿ ವಯಸ್ಸಿನಲ್ಲಿ ರಾಜ್ಯಸಭೆಗೆ ಹೋಗಿ ತಾವು ಕೂರ್ಲಿಕ್ಕೆ ಕಷ್ಟ ಆದರೂ ನಿಂತು ಇವತ್ತು ಈ ನಾಡಿನ ರೈತರ ಸಮಸ್ಯೆಗಳನ್ನು ದೇಶ ಮಟ್ಟದಲ್ಲಿ ಗಮನ ಸೆಳೆದು ಅವರ ಮೂಲ ಪರಿಹಾರಕ್ಕಾಗಿ ಹೋರಾಟ ಮಾಡುತ್ತಿರುವಂಥ ದೇವೇಗೌಡರನ್ನ ಒಬ್ಬ ಕ್ಷುಲ್ಲಕ ವ್ಯಕ್ತಿ ಈ ರೀತಿ ಪರಿಗಣಿಸ್ಬಿಟ್ರೆ ಇದು ಅತ್ಯಂತ ಅಕ್ಷಮ್ಯ. ಆದರೆ ಒಂದು ನಾವು ಯಾವಾಗಲೂ ತಿಳ್ಕೋಬೇಕು, ಸೂರ್ಯನೇ ಪರ್ಯಾಯ ಅಂತ. ಸೂರ್ಯನಿಗೆ ಯಾರು ಪರ್ಯಾಯ ಇಲ್ಲ, ಸೂರ್ಯನಿಗೆ ಇನ್ನೊಂದು ಪರ್ಯಾಯ ವ್ಯವಸ್ಥೆ ನಾವು ಕಂಡುಹಿಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಸಿಂಹನೇ ಪರ್ಯಾಯ ಅಂತ. ಹಾಗಾಗಿ ದೇವೇಗೌಡರಿಗೆ ಯಾರೂ ಪರ್ಯಾಯ ಇರಲ್ಲ, ದೇವೇಗೌಡರಿಗೆ ದೇವೇಗೌಡರೇ ಪರ್ಯಾಯ. ದೇವೇಗೌಡರು ಒಂದು ಸಣ್ಣ ಸೊಸೈಟಿಯ ಸಹಕಾರಿ ಸಂಘದ ಒಂದು ಸಣ್ಣ ಅಧ್ಯಕ್ಷರಾಗಿ ಹಳ್ಳಿಯಿಂದ ಈ ದೇಶವನ್ನು, ಕುರುಬ ಸಮುದಾಯದಿಂದ ಇನ್ನೆಲ್ಲಿ ಬಂದಂಥ ಬರಹಗಾರರು ಅವರ ಆತ್ಮಚರಿತ್ರೆಯನ್ನು ವರ್ಣಿಸಿ ಬರೀತಾರೆ. ಇವತ್ತು ಬಾಂಗ್ಲಾದೇಶದ ಲಕ್ಷಾಂತರ ಕುಟುಂಬ ಇವತ್ತು ದೇವೇಗೌಡರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದೆ. ಕಾರಣ ದೇವೇಗೌಡರು ಅವರಿಗೆ ಕೊಟ್ಟಂಥ ಅವಕಾಶಗಳು, ಅವ್ರಿಗೆ ಕೊಟ್ಟಂಥ ಅಲ್ಲಿನ ರೈತರಿಗೆ ಕೊಟ್ಟಂಥ ನೀರಿನ ರಿಸರ್ವೇಷನ್, ವಾಟರ್ ರಿಸರ್ವೇಷನ್. ಅವತ್ತು ದೇವೇಗೌಡರು ಒಂದು ಸಣ್ಣ ಅಬ್ಜೆಕ್ಷನ್ ಹಾಕಿದರೆ
ಪಾಕಿಸ್ತಾನ ಕೂಡ ಒಪ್ತಿರಲಿಲ್ಲ, ಭಾರತ ಕೂಡ ಒಪ್ತಿರಲಿಲ್ಲ. ಆದರೆ ದೇವೇಗೌಡರು ಪಾಕಿಸ್ತಾನವನ್ನು ಒಪ್ಪಿಸಿ ಬಾಂಗ್ಲಾದೇಶಕ್ಕೆ ಕೊಡಬೇಕಾದಂಥ ನೀರಿನ ಹಕ್ಕನ್ನು ಕೊಟ್ಟರು. ಇವತ್ತು ಲಕ್ಷಾಂತರ ರೈತರು ಬಾಂಗ್ಲಾದೇಶದಲ್ಲಿ ಇವತ್ತು ದೇವೇಗೌಡರ ಫೋಟೋವನ್ನು ಹಾಕೊಂಡು ಪೂಜೆ ಮಾಡ್ತಾರೆ. ಪಂಜಾಬ್ನಲ್ಲಿ ಒಂದು ಯಶಸ್ವಿ ಭತ್ತದ ತಳಿಗೆ ದೇವೇಗೌಡರ ಹೆಸರನ್ನು ಇಡ್ತಾರೆ ಅಂದರೆ ನೀವು ಯೋಚನೆ ಮಾಡಬೇಕು. ಬಹುಶಃ ಈ ರಾಷ್ಟ್ರ ಕಂಡಂಥ ಅದ್ವಿತೀಯ ಆಡಳಿತಗಾರ, ಲಕ್ಷಾಂತರ ಸಮಸ್ಯೆಗಳನ್ನು ತಾವು ಪ್ರಧಾನಿಯಾಗಿದ್ದಂಥ ಕೇವಲ 11 ತಿಂಗಳ ಆಡಳಿತದಲ್ಲಿ ಜ್ವಲಂತ ಸಮಸ್ಯೆಗಳ ಸಾವಿರಾರು ಫೈಲ್ಗಳನ್ನು ವಿಲೇವಾರಿ ಮಾಡದಂಥ ಯಾರಾದರೂ ಒಬ್ಬ ಆಡಳಿತಗಾರ ಇದ್ದರೆ ಅದು ಮಾನ್ಯ ದೇವೇಗೌಡರು. ಅಂಥ ಒಬ್ಬ ರಾಷ್ಟ್ರೀಯ ಅತ್ಯಂತ ಜನಪರವಾದ ಜನಪ್ರಿಯ ಮಾಜಿ ಪ್ರಧಾನಿಗಳನ್ನು ಈ ರೀತಿ ಸಂಬೋಧನೆ ಮಾಡೋದು, ಈ ರೀತಿ ಯೋಚನೆ ಮಾಡೋದಿದೆಯಲ್ಲ, ಇದು ಅಕ್ಷಮ್ಯ. ಇದು ಯಾರು ಮಾಡಿದರೂ ಕೂಡ ಈ ನಾಡು ಸಹಿಸೋದಿಲ್ಲ. ಮತ್ತು ನಮ್ಮ ಸಮುದಾಯದ ಒಬ್ಬ ಪ್ರಶ್ನಾತೀತ ನಾಯಕ, ರೈತ ಸಮುದಾಯದಿಂದ ಬಂದಂಥ, ಕಾಯಕ ಸಮುದಾಯದಿಂದ ಬಂದಂಥ ಒಬ್ಬ ಪ್ರಶ್ನಾತೀತ ನಾಯಕ, ಅವರನ್ನು ಅಗೌರವದಿಂದ ನಡೆಸ್ಕೊಳ್ಳುವಂಥದ್ದಾಗಲಿ ಮಾತನಾಡುವಂಥದ್ದಾಗಲಿ ಅವ್ರ ರಕ್ತದಲ್ಲೇ ಅದಿದೆ. ನಾನು ನಿನ್ನೆ ನೋಡ್ತಾ ಇದ್ದೆ, ಕುಮಾರಸ್ವಾಮಿ ಅವರು ಇಲ್ಲಿ ಅಂಗನವಾಡಿ ಟೀಚರು ಮತ್ತು ಆಶಾ ಕಾರ್ಯಕರ್ತರು ಇಲ್ಲಿ ಕೂತ್ಕೊಂಡು ಬೀದಿ ಬದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ದೂರವಾಣಿ ಕರೆ ಮಾಡ್ತಾರೆ ಅವರು, ನಾನು ನಿಮಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಡ್ತೇನೆ, ನಾನಿಲ್ಲಿ ವಸತಿ ಊಟ ವ್ಯವಸ್ಥೆ ಮಾಡಿಕೊಡ್ತೀನಿ, 100 ಜನ ನೀವು ಡೆಲ್ಲಿಗೆ ಬನ್ನಿ, ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೇಂದ್ರ ಸಚಿವರ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸ್ತೀನಿ, ನೀವು ಯಾಕೆ ನೋವು ಅನುಭವಿಸ್ತೀರಾ ಹಾಗೆ. ಅದನ್ನು ಹೇಳಿದ್ದಷ್ಟೇ ಅಲ್ಲ, ಒಬ್ಬ ಕೇಂದ್ರ ಮಂತ್ರಿ ಅವರಿಗೆ ಏರ್ ಟಿಕೆಟ್ ಮಾಡಿಕೊಟ್ಟು ನಿನ್ನೆ ಅವರನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೇಂದ್ರ ಸಚಿವರ ಹತ್ರ, ಭಾರತ ಸರ್ಕಾರದ ಸಚಿವರ ಹತ್ರ ಕರ್ಕೊಂಡು ಹೋಗಿ ಅವರ ಸಮಸ್ಯೆಗೆ ಪರಿಹಾರ ಕಂಡುಹಿಡಿತಾರೆ ಹಾಗೆ ಅಂತ ಹೇಳಿದ್ರೆ, ದೇವೇಗೌಡರು ಕೊಟ್ಟಂಥ ಸಂಸ್ಕಾರ ಅವ್ರ ಮಕ್ಕಳಿಗೆ ಎಂಥದ್ದು. ದೇವೇಗೌಡರು ಕುಮಾರಸ್ವಾಮಿಯನ್ನಾಗಲಿ ಅಥವಾ ರೇವಣ್ಣ ಅವ್ರನ್ನಾಗಲಿ ಯಾವತ್ತೂ ರಾಜಕೀಯವಾಗಿ ಉತ್ತೇಜಿಸಿದವರು ಅಲ್ವೇ ಅಲ್ಲ. ಕುಮಾರಸ್ವಾಮಿ ಅವರ ಸ್ವಯಂ ಶಕ್ತಿಯಿಂದ ಮುಖ್ಯಮಂತ್ರಿ ಆದಂಥವ್ರು, ಈ ನಾಡಿನಲ್ಲಿ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ. ಬಹುಶಃ 2 ಸರಿ ಅವರು ಮುಖ್ಯಮಂತ್ರಿ ಆದರೆ 2 ಸರಿನೂ ಕೂಡ ಸಾಲ ಮನ್ನಾ ಮಾಡುವಂಥ ಒಂದು ದೊಡ್ಡ ನಿರ್ಧಾರವನ್ನು, ಅದು ಈ ನಾಡಿಗೆ, ಈ ನಾಡಿನ ಸರ್ಕಾರಕ್ಕೆ ಯಾವುದೇ ಒಂದು ಸಣ್ಣ ಪೈಸದ ಸಾಲದ ಹೊರೆಯನ್ನು ಕೂಡ ಹೊರಿಸದೆ ಮಾಡಿರುವಂಥ, ಸಾಲ ಮನ್ನಾ ಮಾಡಿರುವಂಥ, ರೈತರ ಸಾಲ ಮನ್ನಾ ಮಾಡಿರುವಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕುಮಾರಸ್ವಾಮಿಯವರು. ಇದು ದೇವೇಗೌಡರು ಕೊಟ್ಟಂಥ ಶಕ್ತಿ ಅಲ್ಲ ರಾಜಕೀಯವಾಗಿ, ಅವರು ಸಂಸ್ಕಾರ ಅಷ್ಟೇ ಕೊಟ್ಟರು. ರಾಜಕೀಯವಾಗಿ ದೇವೇಗೌಡರು ಮಕ್ಕಳನ್ನು ಬೆಳೆಸಲೇ ಇಲ್ಲ, ಅವರು ಪುತ್ರ ವ್ಯಾಮೋಹಿ ಅಲ್ಲ. ಇದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವರು ಏನಾದರೂ ಪುತ್ರ ವ್ಯಾಮೋಹಿ ಆಗಿದ್ದರೆ, ಅವರು ಮಕ್ಕಳ ಬಗ್ಗೆ ಅಷ್ಟು ಪ್ರೀತಿ ಇದ್ದಿದ್ದೇ ಆಗಿದ್ದರೆ ಕುಮಾರಸ್ವಾಮಿ ಇಷ್ಟು ಲೇಟಾಗಿ ಮುಖ್ಯಮಂತ್ರಿ ಆಗಬೇಕಾದಿರಲಿಲ್ಲ, ರೇವಣ್ಣ ಇಷ್ಟೆಲ್ಲ ಲೇಟಾಗಿ ಮುಖ್ಯಮಂತ್ರಿ ಅಥವಾ ಮಂತ್ರಿಗಳಾಗಬೇಕಾದಿರಲಿಲ್ಲ. ಇದನ್ನು ನಾಡು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ದೇವೇಗೌಡರು ಸ್ವಾರ್ಥಿ ಅಲ್ಲ, ದೇವೇಗೌಡರು ಯಾರ ಅನ್ನವನ್ನು ಕಸಿಯುವಂಥವ್ರಲ್ಲ. ಲಕ್ಷಾಂತರ ಜನ ಕುಟುಂಬಗಳ ಬಾಳನ್ನು ಬೆಳಗಿಸಿದಂಥವ್ರು, ಈ ದೇಶಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದಂಥವ್ರು, ಈ ದೇಶದ ಜ್ವಲಂತ ಸಮಸ್ಯೆಗಳನ್ನು ಅರಿತುಕೊಂಡು, ಬಹುಶಃ ಅವರು ಬರೀತಾರೆ, ಸ್ವಗತಾ ಶ್ರೀನಿವಾಸ್ ಅಂತ ಅವರು ಕುರುಬ ಸಮುದಾಯದ ಹಿನ್ನೆಲೆಯಿಂದ ಬಂದಂಥವ್ರು. ಅವರು ಬರೀತಾರೆ, ಸುಮಾರು 7ರಿಂದ 8 ಸಾವಿರ ಜ್ವಲಂತ ಸಮಸ್ಯೆಗಳ ಫೈಲ್ಗಳು, ಅದು 16 ವರ್ಷಗಳಿಂದ ಪೆಂಡಿಂಗ್ ಇದ್ದಂಥ ಫೈಲ್ಗಳನ್ನು ಬಗೆಹರಿಸ್ತಂಥ, ಕೇವಲ 11 ತಿಂಗಳಲ್ಲಿ ಬಗೆಹರಿಸ್ತಂಥ ಯಾವುದಾದ್ರೂ ಪ್ರಧಾನಿ ಈ ರಾಷ್ಟ್ರದ ಇತಿಹಾಸದಲ್ಲಿದ್ದರೆ ಅದು ದೇವೇಗೌಡರು ಹಾಗೆ ಅಂತೇಳಿ ಅವ್ರು ಬರೀತಾರೆ. ಇವತ್ತು ಬಹಳ ದೊಡ್ಡ ದೊಡ್ಡ ನೀರಿನ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ತಾವೇ ಸ್ವತಃ ನರ್ಮದಾ ಸೇತುವೆ, ಏನು ಗುಜರಾತ್ನ ಇವತ್ತು ನರ್ಮದಾ ನಿಮಗೆಲ್ಲ ಗೊತ್ತಿರುವಂಥ ಇದು, ಅದು ಬರ್ನಿಂಗ್ ಇಶ್ಯೂ, ಆ ವಿಷಯನೇ ಯಾರು ಮುಟ್ತೇ ಇದ್ದಾಗ ಇವತ್ತು ಕೋಟ್ಯಾಂತರ ಜನ ರೈತರಿಗೆ ನರ್ಮದಾ ತಿರುವಿನಿಂದ ಅನುಕೂಲ ಆಗ್ತದೆ ಅಂತೇಳಿ ತಾವೇ ಹೋಗಿ ಟೆಕ್ನಿಕಲಿ ಯಾವ ರೀತಿ ಫೀಸಿಬಲ್ ಇದೆ ಅಂತೇಳಿ ಇವತ್ತು ರಾಷ್ಟ್ರಮಟ್ಟದ ಆ ಟೆಕ್ನಿಕಲ್ ಕಮಿಟಿ ಕನ್ವಿನ್ಸ್ ಮಾಡಿ ಈ ರೀತಿ ಮಾಡಿದ್ರೆ ನಾವು ನೀರು ಕೊಡ್ಬೋದು, ಪ್ರಕೃತಿ ಹಾಳಾಗೋದಿಲ್ಲ ಹಾಗೆ ಅಂತೇಳಿ ತೋರಿಸ್ಕೊಟ್ಟಂಥ ಒಬ್ಬ ಮೇಧಾವಿ ರಾಜಕಾರಣಿ ಬಹುಶಃ ನಾವು ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವೇಗೌಡರು ಮಾತ್ರ.